ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ಟಿಚಿಂಗಲ್ಲಿ ಏನೇ ಡೌಟ್ಸ್ಗಳಿದ್ರೂ ಕಮೆಂಟ್ಸ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಿರೋವಂಥದ್ದು ಪಫ್ ಸ್ಲೀವ್ಸ್ ಡಿಸೈನ್ಸು, ಹಾಗೆ ಈಗ ತುಂಬಾ ಟ್ರೆಂಡಿಂಗ್ನಲ್ಲಿರುವಂಥ ಹೈ ಪಫ್ ಸ್ಲೀವ್ ಕಟಿಂಗ್ ಮಾಡೋದು ಹೇಗೆ, ಹಾಗೆ ಅದನ್ನು ಯಾವ ರೀತಿ ಸ್ಟಿಚ್ನ ಮಾಡಬೇಕು, ಫ್ರಿಲ್ಸ್ನ ಯಾವ ಸೈಡ್ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಫುಲ್ ಕಟಿಂಗಿಂದ ಸ್ಟಿಚಿಂಗ್ವರೆಗೂ ಸಹ ವಿಡಿಯೋ ಇದೆ. ಎಲ್ಲೂ ಸಹ ವೀಡಿಯೋಸ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ನೋಡಿ, 3 ಟೈಪ್ಸಲ್ಲಿ ಸ್ಲೀವ್ಸ್ನ ರೆಡಿ ಮಾಡಿದ್ದೀನಿ. ಒಬ್ಬರೇ ಕಸ್ಟಮರ್ಸ್ದು 3 ಬ್ಲೌಸು ಸಹ ಹೈ ಪಫ್ ಸ್ಲೀವ್ಸಲ್ಲೇ ಸ್ಟಿಚಿಂಗ್ನ ಮಾಡಿಸ್ಕೊಂಡಿದ್ದಾರೆ. ಆಲ್ರೆಡಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ರು. ಅದ್ರ ಕಟಿಂಗು ಮತ್ತು ವಿಡಿಯೋ ಫುಲ್ಲು ನನ್ನ ಚಾನಲಲ್ಲಿ ಲಿಂಕ್ ಇದೆ ವಿಡಿಯೋ. ಆ ಕಸ್ಟಮರೇ ಮತ್ತು 3 ಬ್ಲೌಸ್ನ ಅದೇ ಥರ ಪಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ನೋಡಿ, ಫ್ರಿಲ್ಸ್ನ ಹಿಡ್ದಾದ್ಮೇಲೆ ಸ್ಲೀವ್ಸ್ ಈ ಥರ ಕಾಣಿಸುತ್ತೆ. ಬನ್ನಿ, ಈ ಪಫ್ ಸ್ಲೀವ್ಸ್ನ ಯಾವ ಥರ ಕಟಿಂಗ್ ಮಾಡಿದೆ ಹಾಗೆ ಸ್ಟಿಚ್ ಮಾಡಿದೆ ಅಂತ ನೋಡೋಣ. ಸ್ಟಿಚಿಂಗಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನೋಡಿ, ಹೈ ಪಫ್ ಸ್ಲೀವ್ ಫುಲ್ ಫಿನಿಶಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ. ಫಸ್ಟ್ ತೋರಿಸೋಣ ಬ್ಲೂ ಕಲರು, ಆಮೇಲೆ ಪಿಕಾಕ್ ಕಲರು, ಆಮೇಲೆ ಸ್ಕೈ ಬ್ಲೂ ಕಲರ್. ಮೂರೂ ಒಂದೇ ಡಿಸೈನು, ಒಂದೇ ಪ್ಯಾಟ್ರನ್ ಡಿಸೈನ್, ಕಟಿಂಗ್ ಆ್ಯಂಡ್ ಸ್ಟಿಚಿಂಗು. ಒಂದು ಸ್ಲೀವ್ಸ್ನ ಕಟ್ ಮಾಡಿ ಹಾಗೆ ಸ್ಟಿಚ್ ಮಾಡಿದ್ದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಬ್ಲೌಸ್ ಕಟಿಂಗ್ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಬ್ಲೌಸ್ ಫುಲ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋಸ್ ಇದೆ. ಹೊಸದಾಗಿ ಕಲಿಬೇಕು ಅನ್ನೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಡಿಸೈನ್ಸ್ ವೀಡಿಯೋಸ್ನ ಹಾಕಿದ್ರೂ ಲಿಂಕ್ಸ್ಗಳು ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಫ್ರಿಲ್ಸ್ ಹಿಡ್ದಾದ್ಮೇಲೆ ಸ್ಲೀವ್ಸ್ ಈ ಥರ ಕಾಣುತ್ತೆ. ಈ ಥರ ಫ್ರೀಯಾಗಿ ಹೇಳ್ಕೊಡ್ತಾ ಇರೋರನ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ನ ನಾನು ಸಹ ನೋಡ್ತಾ ಇದ್ದೀನಿ. ಅದು ಹೊಸದಾಗಿ ಟೈಲರಿಂಗ್ ಕಲಿಬೇಕು ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಸ್ಟಿಚಿಂಗ್ಸ್ನ ಹೇಳ್ಕೊಡೋರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಮನೇಲೇ ಇದ್ದು ಮನೆ ಕೆಲಸದ ಜೊತೆ ಈ ಕೆಲಸನೂ ತುಂಬ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಪ್ಲೈನ್ ಸ್ಯಾರಿ, ಫುಲ್ ಬ್ಲೌಸ್ ಫಿನಿಶಿಂಗು. ನೋಡಿ, ಪ್ಲೈನ್ ಸ್ಯಾರಿಗೆ ಹೈ ಪಫ್ ಸ್ಲೀವ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಬನ್ನಿ, ಇದ್ರ ವೀಡಿಯೋಸ್ ಕಟಿಂಗ್ಸ್ನ ಹೇಗೆ ಮಾಡಿದೆ, ಯಾವ ರೀತಿ ಮೆಜರ್ಮೆಂಟ್ನ ತೊಗೊಂಡೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಲೆಂತ್, ಸ್ಲೀವ್ ಲೆಂತ್ ಇದು. ಸ್ಲೀವ್ ಲೆಂತು 10 ಇದೆ. ನನಗೆ ಹೈ ಪಫ್ ಸ್ಲೀವ್ಗೆ ಇನ್ನೂ 2.5 ಎಕ್ಸ್ಟ್ರಾ ಬೇಕು. 2.5 ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ನೋಡಿ, 10 ಲೆಂತು.
ಕರೆಕ್ಟಾಗಿ ಸ್ಲೀವ್ ಕಸ್ಟಮರ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ಮೆಜರ್ಮೆಂಟ್ ತೊಗೊಳ್ಳಿ. ನಿಮಗೆ ಅದ್ರ ಮೇಲೆ ಪಫ್ಸು ನೀವು ಫ್ರಿಲ್ಸ್ನ ಹಿಡಿತೀರಲ್ಲ ಆ ಫ್ರಿಲ್ಸು ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹೈಟ್ನ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ನಾರ್ಮಲಾಗಿ ಫ್ರಿಲ್ಸ್ನ ತೊಗೊಂಡಿದ್ದೀನಿ, 2.5 ಮಾತ್ರ ಲೆಂತ್ನ ತೊಗೊಂಡಿದ್ದೀನಿ. ಕೆಳಗಡೆ ಡೌನ್ ಸೈಡ್ ವಿಡ್ತ್ನ ಮಾರ್ಕಿಂಗ್ ತೊಗೊಳ್ಳಿ, ಆರ್ಮೋಲ್ ಮಾರ್ಕಿಂಗು, ಹಾಗೆ ಆರ್ಮೋಲ್ ಶೇಪ್ ಮಾರ್ಕಿಂಗು 2 ಮಾತ್ರ ನಾನು ಆರ್ಮೋಲ್ ಶೇಪ್ ಮಾರ್ಕಿಂಗ್ ತೊಗೊಂಡಿದ್ದೀನಿ. ಟೂ ಆ್ಯಂಡ್ ಹಾಫು ತೊಗೋಬೋದು ದಪ್ಪ ಇದ್ದರೆ. ಆರ್ಮಲ್ ಶೇಪ್ ಮಾರ್ಕಿಂಗು ನೋಡಿ, ಲೆಂತ್ 10 ತೊಗೊಂಡಿದ್ದೀವಲ್ಲ, 10ಇಂದ ಆರ್ಮಲ್ ಶೇಪ್ ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಅದು ಎಕ್ಸ್ಟ್ರಾ ಒಳಗಡೆ ನಾನು 1 ಇಂಚು ಎಕ್ಸ್ಟ್ರಾ ಪೀಸಸ್ನ ಬಿಡ್ತೀನಿ. ಸೈಡ್ ಲೆಂತು ನೋಡಿ, ಆರ್ಮಲ್ ಶೇಪ್ ಯಾವ ಥರ ಇದೆ ಅಂತ. ಸ್ಲೀವ್ ಲೆಂತ್ ತೊಗೊಂಡಾದ್ಮೇಲೆ ಆರ್ಮಲ್ ಶೇಪೆಲ್ಲ ತೊಗೊಂಡಾದ್ಮೇಲೆ ನಿಮಗೆ ಫ್ರಿಲ್ಸ್ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಮಾರ್ಕಿಂಗ್ ತೊಗೊಳ್ಳಿ. ನಾನು 2.5 ತೊಗೊಂಡಿದ್ದೀನಿ. ಈ ಥರ ಪಫ್ ಸ್ಲೀವ್ಸ್ಗೆ ನೀವು ಲೈನಿಂಗು ಸಹ ಫ್ರಿಲ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬರೀ ಬ್ಲೌಸ್ ಪೀಸಲ್ಲಿ ಮಾತ್ರ ನೀವು ಫ್ರಿಲ್ಸ್ನ ಕೊಟ್ಟರೆ ನೀಟಾಗಿ ಸ್ಲೀವ್ ಕರೆಕ್ಟಾಗಿ ಕೂರಲ್ಲ. ನೀವು ಲೈನಿಂಗ್ ಪೀಸು ಸಹ ಫ್ರಿಲ್ಸ್ಗೆ ಯೂಸ್ ಮಾಡಿಕೊಂಡು ಬ್ಲೌಸ್ ಪೀಸ್ನು ಸಹ ಅದೇ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಂಡು ಫ್ರಿಲ್ಸ್ ಹಿಡಿದ್ರೆ ಮಾತ್ರ ಈ ಥರ ಐ ಪಫ್ ಸ್ಲೀವ್ಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಟಾಪ್ ಸೈಡು ನೀವು 2.5 ಇಂಚ್ ಮಾರ್ಕ್ನ ನಾನು ಮಾಡಿದ್ದೀನಲ್ಲ, ಅದು ಶೇಪ್ನ ಜಾಸ್ತಿ ಕೊಡಬಾರ್ದು. ಅದು ವಿಡ್ತ್ ಶೇಪ್ ಜಾಸ್ತಿ ಇದ್ದರೆ ನೀಟಾಗಿ ಕೂತ್ಕೊಳ್ಳಲ್ಲ. ಟಾಪ್ ಸೈಡ್ ವಿಡ್ತ್ ಶೇಪು ಚಿಕ್ಕದಾಗಿರಬೇಕು. ಮಾರ್ಕಿಂಗ್ನ ಬಿಟ್ಟು ನನಗೆ ಎಕ್ಸ್ಟ್ರಾ ಎಷ್ಟು ಪೀಸ್ ಗ್ಯಾಪ್ ಬೇಕೋ ನೋಡಿಕೊಂಡು ಕಟ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಯಾವ ಮೆಜರ್ಮೆಂಟಲ್ಲಿ ಕಟಿಂಗ್ ಬೇಕೋ ಆ ಥರ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ನ ಮಾಡ್ಕೊಳ್ಳಿ. ನೋಡಿ, ಟಾಪ್ ಸೈಡು ನಾನು ಜಾಸ್ತಿ ಬಿಡ್ತಾ ತೊಗೊಂಡಿಲ್ಲ. ಈ ಥರ ಚಿಕ್ಕದಾಗಿ ಬಿಟ್ಟನ್ನ ತೊಗೊಂಡ್ರೆ ನೀಟಾಗಿ ಹೈಟಲ್ಲಿ ಬಫ್ಸು ನಿಂತ್ಕೊಳ್ಳುತ್ತೆ. ನೋಡಿ ಶೇಪ್ ಯಾವ ಥರ ಬಂದಿದೆ. ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಸ್ಲೀವ್ಸ್ನ ಫಸ್ಟು ಬಾಟಮ್ ಸೈಡು ಸ್ಲೀವ್ ಫಿನಿಶಿಂಗ್ ಮಾಡ್ಕೊಳ್ಳಿ. ಲೈನಿಂಗು ಹಾಗೂ ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ ಲೈನಿಂಗ್ ಬಟ್ಟೆ ಮೇಲೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಲೈನಿಂಗು ಸಹ ಬ್ಲೌಸ್ ಪೀಸ್ನ ಫುಲ್ ಅಟ್ಯಾಚಿಂಗ್ ಎಲ್ಲ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಬ್ಲೌಸು ಮತ್ತು ಲೈನಿಂಗ್ನ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಬ್ಲೌಸ್ ಪೀಸ್ ಟಾಪ್ ಸೈಡಿಂದಲೇ ಸ್ಟಿಚ್ ಮಾಡ್ಕೊಳ್ತೀನಿ. ಎಲ್ಲೂ ಸಹ ಲೂಸ್ನೆಸ್ ಬರದೇ ಇರೋ ಹಾಗೆ
ಫ್ಲ್ಯಾಟಾಗಿ ಫ್ಯಾಬ್ರಿಕ್ನ ಫ್ಲ್ಯಾಟ್ ಮಾಡಿಕೊಂಡು ಸ್ಟಿಚ್ನ ಮಾಡ್ತೀನಿ. ಎಕ್ಸ್ಟ್ರಾ ಇರೋ ಪೀಸಸ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಲೈನಿಂಗ್ ಪೀಸು ಬ್ಲೌಸ್ ಪೀಸು ಒಂದೇ ಮೆಜರ್ಮೆಂಟ್ಗೆ ಕಟ್ ಮಾಡಲ್ಲ. ಬ್ಲೌಸ್ ಪೀಸು ಎಕ್ಸ್ಟ್ರಾಗೇ ಕಟ್ ಮಾಡ್ತೀನಿ. ಲೈನಿಂಗ್ ಪೀಸ್ ಅಟ್ಯಾಚಿಂಗ್ ಆದಮೇಲೆ ಮಿಕ್ಕಿರೋ ಪೀಸನ್ನು ಕಟ್ ಮಾಡ್ತೀನಿ. ಎರಡು ಸ್ಲೀವ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಾವು ಸ್ಲೀವ್ ಮೆಜರ್ಮೆಂಟು 10 ಇಂಚಿಗೆ ಲೆಂತ್ನ ತೊಗೊಂಡು ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ನ್ಯಾಚ್ನ ಮಾಡ್ಕೊಳ್ಳಿ. 2 ಸೈಡನ್ನು ಒಟ್ಟು 3 ನ್ಯಾಚಸ್ಸು. ಫ್ರಿಲ್ಸ್ನ ಡೌನ್ ಸೈಡ್ ಆಪೋಸಿಟ್ ಸೈಡಲ್ಲಿ ಫ್ರಿಲ್ಸ್ನ ಕೊಡಬೇಕು. ಟಾಪ್ ಸೈಡ್ಗೆ ಫ್ರಿಲ್ಸ್ನ ತೊಗೋಬಾರ್ದು. ನೋಡಿ, ನಾನು ಇದರಲ್ಲಿ ಯೂಸ್ ಮಾಡ್ತಿರೋಂಥದ್ದು ಬರೀ 5 ಫ್ರಿಲ್ಸು. ಸೆಂಟ್ರಿಗೆ 5 ಫ್ರಿಲ್ಸು, ಆಪೋಸಿಟ್ಗೆ 5 ಫ್ರಿಲ್ಸು. ಈ ಥರ ರೌಂಡ್ ಶೇಪಲ್ಲಿ ಫ್ರಿಲ್ಸ್ನ ತೊಗೋಬೇಕು. ಫ್ರಿಲ್ಸು ಹತ್ರನೇ ಇದ್ದರೆ ನೀಟಾಗಿ ಕಾಣುತ್ತೆ. ನೀವು ದೂರ ತೊಗೊಂಡ್ರೆ ನೀಟಾಗಿ ಕಾಣಲ್ಲ. ನೋಡಿ, ಫ್ರಿಲ್ಸ್ ಇಡ್ತಿರೋದು ಯಾವ ಥರ ಕಾಣಿಸ್ತಿದೆ. ಫುಲ್ ರೌಂಡ್ ಶೇಪಲ್ಲಿ ಫ್ರಿಲ್ಸ್ ಬಂದಿದೆ. ಈ ಥರ ಫ್ರಿಲ್ಸ್ ಹೈಟಾಗಿ ನಿಂತ್ಕೋಬೇಕು. ನೋಡಿ, ಈ ಥರ ಹೈಟಾಗಿ ಫ್ರಿಲ್ಸ್ ಎಲ್ಲ ನಿಂತ್ಕೋಬೇಕು. 2 ಸ್ಲೀವ್ಸ್ನ ರೆಡಿ ಮಾಡಿದ್ದೀನಿ. ಬನ್ನಿ ಇದನ್ನು ಬ್ಲೌಸ್ಗೆ ಅಟ್ಯಾಚಿಂಗ್ ಮಾಡೋಣ. ಸೆಂಟರ್ ನ್ಯಾಚ್ ಮಾಡ್ಕೊಳ್ಳಿ. ಸೆಂಟರ್ ನ್ಯಾಚ್ ಮಾಡಿಕೊಂಡು ಬ್ಲೌಸ್ ಶೋಲ್ಡರ್ನ ಸೆಂಟರ್ ನ್ಯಾಚ್ಗೆ ಲಾಕ್ ಮಾಡಿ ನೋಡಿ, ಸೆಂಟರ್ನ ಲಾಕ್ ಮಾಡ್ಕೊಳ್ಳಿ ಫಸ್ಟು. ಇಲ್ಲ ಅಂದರೆ ಫ್ರಿಲ್ಸ್ ಆ ಕಡೆ ಈ ಕಡೆ ಕರೆಕ್ಟಾಗಿ ಸೆಂಟ್ರಿಗೆ ಇರೋಲ್ಲ, ಸೈಡಿಗೆ ಸ್ಕಿಪ್ ಆಗುತ್ತೆ. ಫ್ರಿಲ್ಸ್ ಕರೆಕ್ಟಾಗಿ ಸೆಂಟ್ರಿಗೆ ಇರಬೇಕು ಅಂದರೆ ಫಸ್ಟ್ ಶೋಲ್ಡರ್ನ ಸ್ಲೀವ್ಸ್ನ ಅಟ್ಯಾಚಿಂಗ್ ಮಾಡ್ಕೋಬೇಕು. ಆಮೇಲೆ ಸ್ಲೀವ್ ಫುಲ್ ಫಿನಿಶಿಂಗ್ನ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ವಾಚಿಂಗ್. ಥ್ಯಾಂಕ್ ಯು ಆಲ್.